ನೋಡಿ ಸರ್, ಇದು ಏನು ಕಾಣ್ತೈತೆ, ಈ ರಸ್ತೆಗೆ ಬಂದಿರುವಂಥ ಜಾಗ 4.5 ಎಕರೆ. ಇದು ತಾರ್ ರೋಡ್ಗೆ ಎಸ್ಟಿಮೇಟ್ ಆಗಿತ್ತು, ಅರ್ಧ ಗಂಟೆ ಆಗೈತೆ. ಇನ್ನೂ 1 ಕಿಲೋಮೀಟ್ರ್ ಮೇಲೆ ತಾರ್ ರೋಡ್ಗೆ ಆಗಿಲ್ಲ. ನೋಡಿ, ಈ ಕಡೆಯಿಂದ ಬಂದ್ರೆ ಮೈಸೂರು ಹೈವೇ ರೋಡಿಂದ ಒಳಗಡೆಗೆ 1 ಕಿಲೋಮೀಟ್ರ್ ಬರ್ತದೆ. ಒಂದು ಅರ್ಧ ಕಿಲೋಮೀಟ್ರಿಂದ 1 ಕಿಲೋಮೀಟ್ರು ಈ ಕಡೆಯಿಂದ ಬಂದ್ರೆ, ಈ ಕಡೆಯಿಂದ ಬಂದರೂ ಬರ್ತದೆ. ಲ್ಯಾಂಡ್ ಕಡೆ ತೋರಿಸ್ತಾಯಿದ್ದೀನಿ ನೋಡಿ. ಇದೇ ಲ್ಯಾಂಡು ನೀರಾವರಿ ಗದ್ದೆ. ನೀರಾವರಿ ಅಂದರೆ ತೋಟ ಬೇಕಾದ್ರೂ ಮಾಡ್ಬೋದು, ಗದ್ದೆ ಬೇಕಾದ್ರೂ ಮಾಡ್ಬೋದು. ಹೆಚ್ಚು ಕಮ್ಮಿ ರೋಡ್ಗೆ ಒಂದು 300 ಅಡಿ 400 ಅಡಿ ಮೇಲೆ ಬರ್ತದೆ ಈ ರಸ್ತೆಗೆ. ನೋಡಿ, ಇದೇ ಜಾಗ ನೋಡಿ, 4.5 ಎಕರೆ ಬಂದಿರುವಂಥ ಜಾಗ. ಕುಂಟೆ 1,25,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತಾ. ತೋಟ ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಕಿರ್ಬೋದು. ಆಮೇಲೆ ವಾಟ್ರ್ ಬೆಟ್ಟತ್ತು ತುಂಬ ಚೆನ್ನಾಗಿದೆ ನೋಡಿ. ನೋಡಿ, ಚಾನಲ್ ನೀರೆಲ್ಲ ಹರಿತೈತೆ, ಕಾವೇರಿ ನೀರು ಹರಿತಾ ಇದೆ. ಈ ಚಾನಲ್ಗೆ ಅಟ್ಯಾಚ್ ಆಗಿರುವಂಥ ಜಾಗ 4.5 ಎಕರೆ. ಇದು ಮೈಸೂರಿಂದ 35 ಕಿಲೋಮೀಟ್ರ್ ಆಗ್ಬೋದು. ಮೈಸೂರಿಂದ ಮಳವಳ್ಳಿಯಿಂದ ಒಂದು 12 ಕಿಲೋಮೀಟ್ರ್ ಆಗ್ಬೋದು. ಇದೇ ಜಾಗ ನೋಡಿ, 4.5 ಎಕರೆ. ಫುಲ್ ಹೆಚ್ಚು ಕಮ್ಮಿ ರೋಡ್ಗೆ ಒಂದು 450 ಅಡಿ 500 ಅಡಿ ಇದೆ. ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ, ಊರಿಗೆ ಹತ್ರ ಇದೆ. ಹೈವೇಗೆ 1 ಕಿಲೋಮೀಟ್ರ್ ಬರ್ತದ. ಈ ನೀಲಗಿರಿ ಸುತ್ತ ಏನಿದೆ ಹಿಂಗೆ ಕಟ್ಕೊಂಡು ನೋಡಿ, ಲೆಫ್ಟ್ ತೋರಿಸ್ತಾ ಇದ್ದೀನಿ. 4.5 ಎಕರೆಯಿಂದ ಬಂದಿರುವಂಥ ಜಾಗ. ಸುತ್ತ ನೀಲಗಿರಿ ಐತೆ. ಇದೊಂದು ಮಾತ್ರ 4.5 ಎಕರೆ ಜಾಗ, ಒಳ್ಳೆ ಜಾಗ. ತೋಟ ಮಾಡ್ಕಿರೋರ್ಗಂತೂ ಸೂಪರಾಗಿದೆ. ಇದು ಜಾಸ್ತಿ ಮಳೆಗಾಲ ಊದ್ರೆ ಮಾತ್ರ ಕಾವೇರಿ ನೀರು ಚಾನಲ್ ಬರೋದು. ತೋಟ ಮಾಡಿದ್ರೂ ಕೂಡ ಏನು ಶೀತಾಗಲ್ಲ. ಇದು ಬೆಂಗಳೂರಿಂದ 112 ಕಿಲೋಮೀಟ್ರ್ ಆಗುತ್ತಾ, ಮೈಸೂರಿಂದ 35 ಕಿಲೋಮೀಟ್ರ್ ಆಗುತ್ತೆ ಈ ಲ್ಯಾಂಡ್ಗೆ. ವಾಟ್ರ್ ಬೆಟ್ಟೆಲ್ಲ ತುಂಬ ಚೆನ್ನಾಗಿದೆ. ಬೋರ್ ಹಾಕ್ಸ್ತಾರಂತೂ. ತೋಟ ಮಾಡ್ಕೊಂಡು ಇಂಥ ರೈಟಲ್ಲಿ ಲೋ ಬಡ್ಜೆಟಲ್ಲಿರುವಂಥ ಜಾಗ ನಮ್ಮ ಮಳವಳ್ಳಿ ತಾಲೂಕಲ್ಲಿ ಎಲ್ಲೂ ಇಲ್ಲ. ಮೈಸೂರು ಹೈವೇ ರೋಡ್ಗೆ 1 ಕಿಲೋಮೀಟ್ರ್ ಇದೆ. ಈಗೆಲ್ಲ ಅವರ ತೋಟ ಮಾಡೋಕ್ಕಾಗದೆ ತಪ್ಪ, ನೀರೆಲ್ಲ ಜಾಸ್ತಿ ಬಂದಿರ್ತಾವೆ, ಭತ್ತ ಹಾಕೊಂಡಿದ್ದಾರೆ ಕಾವೇರಿ ನೀರಿಗೋಸ್ಕರ. ಈ ರಸ್ತೆಗೆ ಬಂದಿರುವಂಥ ಜಾಗ. ಜಾಗ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲವರು ಎಲ್ಲ ಪಾತ್ಪತ್ತಿ ಮಾಡ್ಕೊಂಡು ಸ್ಟೆಪ್ ಮಾಡ್ಕೊಂಡು ಭತ್ತ ಬೆಳೀತಾ ಇದ್ದಾರೆ. 4.5 ಎಕರೆ ಐತೆ. ಕುಂಟೆ 1.25 ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಜನರಲ್ಲು ಪರ್ಚೇಸ್ ಮಾಡಿರುವಂಥ ಜಾಗ. ಲೀಗಲ್ ಡಾಕ್ಯುಮೆಂಟು ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ. ಈ ರಸ್ತೆಗೆ ಹೆಚ್ಚು ಕಮ್ಮಿ 400-500 ಅಡಿ ಬರ್ತದೆ. ಯಾರು ಬೇಕಾದ್ರೂ, ಇಬ್ಬರು ಬೇಕಾದ್ರೂ ಮಡಿಕೋಬೋದು, ಒಬ್ಬರು ಬೇಕಾದ್ರೂ ತೊಗೋಬೋದು.